ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಅಕ್ಕಿ ತರಿ ಉಪ್ಪಿಟ್ಟನ್ನ ಅವರೆಕಾಳನ್ನ ಬಳಸಿ ಅಕ್ಕಿ ನುಚ್ಚುಪ್ಪಿಟ್ಟು ಅಂತಾರೆ, ಅಕ್ಕಿ ತರಿ ಉಪ್ಪಿಟ್ಟು ಅಂತಾರೆ ಅಥವಾ ಅಕ್ಕಿ ಉಪ್ಪಿಟ್ಟು ಅಂತಾನೂ ಕರೀತಾರೆ, ಅವರೆಕಾಳನ್ನ ಬಳಸಿ ಮಾಡೋದು ಅಂತ ನೋಡೋಣ. ಈ ಒಂದು ಸೀಸನ್ ಏನೊಂದು ಸಂಕ್ರಾಂತಿ ಸೀಸನ್ ಇದೆ, ಇದರಲ್ಲಿ ಅಕ್ಕಿ ತರಿ ಹಾಕಿ ಅವರೆಕಾಳು ಹಾಕಿ ಅಕ್ಕಿ ತರಿ ಉಪ್ಪಿಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ನೀವು ಕೂಡ ಯಾವ ರೀತಿ ಮಾಡೋದು ಅಂತ ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹೇಗ್ ಮಾಡೋದು ಅಂತ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬಹುದು. ನಿಮ್ಗೆ ಹೋಟ್ಲಲ್ಲೆಲ್ಲ ಈ ಒಂದು ಅಕ್ಕಿ ತರಿ ಉಪ್ಪಿಟ್ಟೆಲ್ಲ ಸಿಗೋದಿಲ್ಲ, ಆಲ್ಮೋಸ್ಟ್ ರೇರ್ ಅದು ಸಿಗೋದು. ಆದ್ರಿಂದ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸಿದೀವಿ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರನ್ನ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ. ಇವತ್ತು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಅಥವಾ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ, ಅದರಲ್ಲೂ ಕೂಡ ಅಕ್ಕಿ ನುಚ್ಚು ಮತ್ತೆ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕಂತೂ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ತೀನಿ, ಹಾಗೆ ತುಂಬಾ ಚೆನ್ನಾಗೂ ಕೂಡ ಆಗುತ್ತೆ. ಈಗ ಇಲ್ಲೊಂದು 2 ಪಾವ್ ಆಗೋಷ್ಟು ಅಕ್ಕಿ ನುಚ್ಚನ್ನ ಮಾಡಿಸಿ ಇಟ್ಟಿದೀವಿ. ನೀಟಾಗಿ ಒಂದ್ರೆ ಆಡಿ ನುಚ್ಚನ್ನ ಮಾತ್ರ ಎತ್ತಿಟ್ಕೊಂಡಿದೀವಿ. ಒಂದು 2 ಪಾವ್ ಅಷ್ಟು ಅಕ್ಕಿ ನುಚ್ಚು ಬೇಕಾಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸು ಅವರೆಕಾಳು ಬೇಕು. ಒಂದು 1/4 kg ಅಷ್ಟು ಕಾಳನ್ನ ಎಡ್ದಿಟ್ಕೊಂಡಿದೀವಿ ಅವರೆಕಾಳನ್ನ. ನಂತರ ಹಸಿ ಅವರೆಕಾಳು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಆನಂತರ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀವಿ. ಒಂದ್ ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಒಂದ್ ಸ್ವಲ್ಪ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು, ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಕಾಳುಮೆಣಸು, ಒಂದ್ ಸ್ವಲ್ಪ ಇಂಗು, ಒಂದ್ ಸ್ಪೂನ್ ಆಗೋಷ್ಟು ಸಾಸಿವೆ, ನಂತರ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀವಿ, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿನ ನೀಟಾಗಿ ಜಜ್ಜಿ ಹಾಕೋಬಹುದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕೋಬಹುದಾಗಿರುತ್ತೆ. ನಂತರ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 5 ರಿಂದ 6 ಮೆಣಸಿಕಾಯಿನ ಈ ರೀತಿ ಸೀಳಿ ಇಟ್ಕೊಂಡಿದೀವಿ. ಹಾಗೆ 1 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಒಂದು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಅಥವಾ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ. ಮೇಯ್ನು ಸೊನೆ ಅವರೆಕಾಯಿ ತಗೊಂಡ್ರೆ ತುಂಬಾ ಚೆನ್ನಾಗುತ್ತೆ. ಸೊನೆ ಅವರೆಕಾಳನ್ನ ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಎಲ್ಲವನ್ನು ಕೂಡ ಹಾಕೊಂಡು ಅವರೆಕಾಳನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕು. 1-2 ವಿಶಿಲ್ ಕೂಗಿಸ್ಕೊಳ್ಳೋಣ. ಈಗ ನೀರನ್ನ ಹಾಕ್ತಾ ಇದೀವಿ. ನಾವು ಈ ಒಂದು ನೀರನ್ನು ಕೂಡ ಅವರೆಕಾಳು ಬೇಯುತ್ತಲ್ಲ ನೀರು, ಅದನ್ನು ಕೂಡ ಉಪ್ಪಿಟ್ಟಿಗೆ ಸೇರಿಸ್ತೀವಿ. ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು 1-2 ವಿಶಿಲ್ ಕೂಗಿಸ್ಕೊಳ್ಳೋಣ. ಇದನ್ನ ಈಗ ಕ್ಯಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು 2 ವಿಶಿಲ್ ಕೂಗಿಸ್ಕೊಳ್ಳೋಣ. ಅವರೆಕಾಳು ಎಲ್ಲವೂ ಕೂಡ ನೀಟಾಗಿ ಬೇಯಬೇಕು ಫ್ರೆಂಡ್ಸ್. ಈ ಕಡೆ ವಿಶಲ್ ಬರೋದಕ್ಕೆ ಕೂಡ ಇಟ್ಟಿದೀವಿ ಅವರೆಕಾಳು. ಅಷ್ಟರಲ್ಲಿ ಇನ್ನೊಂದು ಸಿಲ್ವರ್ ಬಾಂಡ್ಲಿನ ತಗೊಳ್ಳಿ. ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಏನೊಂದು ರವೆನ ತಗೊಂಡಿದ್ರಿ, ಅಕ್ಕಿ ನುಚ್ಚು ಅಥವಾ ಅಕ್ಕಿ ತರಿ ಅಂತ ಏನ್ ಕರೀತಾರೆ ಅದನ್ನ ತಗೊಂಡಿದ್ವಿ. ಅದನ್ನ ಈಗ ಇದಕ್ಕೆ ಬಾಂಡ್ಲಿಗೆ ಹಾಕೊಂಡು ಕೆಂಪುಗಾಗೋ ರೀತಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ಅಕ್ಕಿ ನುಚ್ಚನ್ನ ಎಲ್ಲವನ್ನು ಕೂಡ ಸೇರಿಸ್ಕೋತೀವಿ. ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂಚೂರು ಎಣ್ಣೆ ಹಾಕಿದೀವಿ, ನೀಟಾಗಿ ಹುರ್ಕೋತೀವಿ. ಈಗ ಇದು ತುಂಬಾ ಕೆಂಪು ಬರೋ ರೀತಿ ಹುರ್ಕೋಬೇಕು, ಕೈ ಬಿಡ್ದಂಗೆ. ಮೀಡಿಯಂ ಉರಿಲೇ ಹುರ್ಕೊಳ್ಳಿ, ನೀಟಾಗಿ ಬರುತ್ತೆ ಉಪ್ಪಿಟ್ಟು. ತುಂಬಾ ಫೇಮಸ್ ಇದು, ಹಾಗೆ ತುಂಬಾ ಡಿಮ್ಯಾಂಡ್ ಇದೆ ಈ ಒಂದು ಉಪ್ಪಿಟ್ಟಿಗೆ ಈ ಒಂದು ಅವರೆಕಾಳು ಸೀಸನ್ ಅಲ್ಲಿ. ನೀವು ಕೂಡ ಮರಿದಂತೆ ಮಾಡಬೇಕು, ಯಾಕಂದ್ರೆ ಎಲ್ಲ ಟೈಮಲ್ಲೂ ಈ ಒಂದು ಅಕ್ಕಿ ನುಚ್ಚು ಮತ್ತೆ ಅವರೆಕಾಳು ಉಪ್ಪಿಟ್ಟು ಸಿಗೋಲ್ಲ ನಿಮ್ಗೆ. ಅವರೆಕಾಳು ಈ ಒಂದು ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊನೆಯಾಗಿ. ಫ್ರೆಂಡ್ಸ್, ಘಮ ಕೂಡ ಬರ್ತಾ ಇದೆ, ರವೆ ಕೂಡ ಕೆಂಪಾಗ್ತಾ ಇದೆ. ಏನೊಂದು ಅಕ್ಕಿ ನುಚ್ಚು ಡಬಲ್ ಆಗ್ತಾ ಹೋಗ್ತಾ ಇದೆ, ಅಂದ್ರೆ ಒಂದ್ ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ ಹುರಿದಾಗ. ಘಮ ಕೂಡ ಬರ್ತಾ ಇದೆ. ಇಷ್ಟು ಬಂದ್ರೆ ಸಾಕು, ಗಮ್ ಅಂತ ಸ್ಮೆಲ್ ಬರೋ ಗಂಟ ಹುರ್ಕೊಳ್ಳಿ. ಸೀದೆಲ್ಲ ಹೋಗ್ಬೇಕು. ಆಗ ಎಷ್ಟು ಚೆನ್ನಾಗಿ ಹುರ್ಕೋತೀರ ಮೀಡಿಯಂ ಅಲ್ಲಿ, ಮೀಡಿಯಂ ಉರಿಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ, ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಅನ್ನೋದು ಬರುತ್ತೆ. ಈಗ ಇಷ್ಟಾದ್ರೆ ಸಾಕು, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನ ಸೈಡ್ಗೆ ಮೊದಲಿಗೆ ಫ್ರೆಂಡ್ಸ್ ಒಂದು ಪ್ಯಾನ್ ಅನ್ನ ಇಟ್ಕೊಳ್ಳೋಣ. ಈಗ ಉಪ್ಪಿಟ್ಟನ್ನ ಮಾಡೋದಕ್ಕೆ ಪ್ಯಾನ್ ಅನ್ನ ಇಟ್ಕೊಂಡ ನಂತರ ಏನೊಂದು 1 ಕಪ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. 1 ಕಪ್ ಎಣ್ಣೆ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ಎಣ್ಣೆ ಕೂಡ ಕಾದಿದೆ. ಈ ಒಂದು ಟೈಮಲ್ಲಿ ತಗೊಂಡಿರುವಂತ ಸಾಸಿವೆನ ಹಾಕೋತಾ ಇದ್ದೀನಿ ಮೊದಲಿಗೆ. ಈಗ ಇದೊಂದು ಸ್ವಲ್ಪ ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿಯುವಂತ ಟೈಮಲ್ಲಿ ಏನೊಂದು ಜೀರಿಗೆ ಮತ್ತೆ ಮೆಣಸನ್ನ ತಗೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ತಗೊಂಡಿರುವಂತ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎರಡನ್ನೂ ಕೂಡ ಹಾಕೋಣ. ನೋಡ್ಬೋದು, ಇದನ್ನು ಕೂಡ ಹಾಕೊಂಡಿದ್ದೀನಿ.
ಕಡಲೆಬೇಳೆ ಉದ್ದಿನ ಬೇಳೆನು. ಈಗ ನಂತರ ಏನೊಂದು ಹಸಿಮೆಣಸಿಕಾಯಿ ತಗೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಫ್ರೈ ಆಗಲಿ. ಬಳಸ್ತಾ ಇದ್ದೀವಿ ಇಲ್ಲಿ ನಾವು. ಹಿಂಗನ್ನು ಕೂಡ ಹಾಕೊಂಡ್ವಿ. ನಂತರ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಎಲ್ಲವನ್ನು ಕೂಡ ಹಾಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ಆಲೂಗೆಡ್ಡೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಆಲೂಗೆಡ್ಡೆ ಒಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಜೊತೆಗೆ ತಗೊಂಡಿರುವಂಥ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀವಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಫ್ರೈ ಆಗಲಿ. ಇದು 2 ನಿಮಿಷ ಫ್ರೈ ಆಗಲಿ. ಟೊಮೊಟೊ ಹಸಿ ವಾಸನೆ ನೋಡಿ ಫ್ರೆಂಡ್ಸ್. ಈಗ ಟೊಮೊಟೊ ಎಲ್ಲವೂ ಕೂಡ ಫ್ರೈ ಆಗಿದೆ. ಈಗ ಬೇಯಿಸಿರುವಂಥ ಅವರೆಕಾಳನ್ನು ಕೂಡ ಹಾಕೋತಾ ಇದ್ದೀವಿ. ಬೇಯಿಸಿರೋ ಅವರೆಕಾಳನ್ನು ಹಾಕೋತಾ ಇದ್ದೀವಿ. ನೀರನ್ನು ಎತ್ತಿಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕೋತೀವಿ. ಮೊದಲಿಗೆ ಅವರೆಕಾಳನ್ನು ಹಾಕೊಳ್ಳೋಣ. ಅವರೆಕಾಳನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಅವರೆಕಾಳು ಎಲ್ಲವೂ ಕೂಡ ಮಿಕ್ಸ್ ಆಗಬೇಕು. ಒಂದು ಸ್ವಲ್ಪ ಬೆಂದಿದೆ ಈಗ ಆಲ್ರೆಡಿ. ಫಸ್ಟ್ ಅವರೆಕಾಳು ನೀರನ್ನು ಕೂಡ ಎತ್ತಿಟ್ಕೊಂಡಿದ್ದೀವಿ. ಈಗ ಅವರೆಕಾಳು ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಹೋಗೋಣ. ಈಗ ಅವರೆಕಾಳು ನೀರು 1 ಗ್ಲಾಸ್ ಅಷ್ಟಾಗಿದೆ. 1 ಗ್ಲಾಸ್ ಅಷ್ಟು ಅವರೆಕಾಳು ನೀರನ್ನು ಹಾಕಿದ್ದೀವಿ. ಈಗ ನಾವು ತಗೊಂಡಿರೋದು ಈ ಒಂದು ಅಕ್ಕಿ ನುಚ್ಚು 2 ಪಾವ್ ಅಷ್ಟು. ನಾವು 2 ಪಾವ್ಗೆ 4 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀವಿ. ಅದಕ್ಕೆ ಈಗ 1 ಗ್ಲಾಸ್ ಅಷ್ಟು ಅವರೆಕಾಳು ನೀರೇ ಸಿಕ್ಕಿದೆ. ಈಗ ಇನ್ನು 3 ಗ್ಲಾಸ್ ಅಷ್ಟು ಮಾಮೂಲಿ ನೀರನ್ನ ಆಡ್ ಮಾಡ್ಕೋತೀವಿ. ಈಗ ಮಾಮೂಲಿ ನೀರನ್ನ ಒಂದು 3 ಗ್ಲಾಸ್ ಅಷ್ಟು ಹಾಕೋತೀವಿ. 3 ಗ್ಲಾಸ್ ಅಷ್ಟು ನೀರನ್ನ ಅಳತೆ ಮಾಡಿ ಇಟ್ಕೊಂಡಿದೀವಿ. 3 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀವಿ, ಮಾಮೂಲಿ ನೀರನ್ನ. ನೀವು ಅವರೆಕಾಳು ನೀರು ಎಷ್ಟು ಸಿಗುತ್ತೆ ಅಂತ ನೋಡ್ಕೋಬೇಕು ಅಳತೆನ. ಅದು ನೀವು ಅವರೆಕಾಳು ನೀರು ಬೆಂದಾಗ ಒಂದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಅವರೆಕಾಳು ಬೆಂದ ನಂತರ 1 ಲೋಟಕ್ಕೆ ಹಾಕಿ ಅಳತೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ನೀರಿದೆ ಅಂತ. ಮಿಕ್ಕಿದ್ದಕ್ಕೆ ಮಾಮೂಲಿ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಈಗ ಇದೊಂದು ಸ್ವಲ್ಪ ಕುದಿ ಬರಲಿ. ರುಚಿಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈ ಒಂದು ನೀರು ಕೂಡ ಮಳ್ತಾ ಇದೆ. ಈ ಒಂದು ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನೀರನ್ನ ಮಳ್ಳುವಂತ ಟೈಮಲ್ಲಿ ಉಪ್ಪನ್ನ ಸೇರಿಸಿ, ಕಲ್ಲುಪ್ಪನ್ನ ರುಚಿಗೆ ತಕ್ಕಷ್ಟು. ನೀಟಾಗಿ ಕರಗುತ್ತೆ ಕಲ್ಲುಪ್ಪೆಲ್ಲವೂ ಕೂಡ. ಜೊತೆಗೆ ಏನೊಂದು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಕೂಡ ನೀರಿಗೆ ಹಾಕೋತಾ ಇದ್ದೀನಿ, ಮಳ್ಳುವಂತ ನೀರಿಗೆ ನೀಟಾಗಿ ಬೇಯಲಿ ಅಂತ. ಇಲ್ಲ ನೀವು ಮೇಲ್ ಕೂಡ ಉದುರಿಸ್ಕೋಬಹುದು. ಈಗ ನೀರು ಮಳ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಒಂದ್ ಕೈಯಲ್ಲಿ ನೀವು ಈ ರೀತಿ ಸೌಟಲ್ಲಿ ತಿರ್ಗಿಸ್ಕೋತಾ ಇನ್ನೊಂದ್ ಕೈಯಲ್ಲಿ ಸ್ವಲ್ಪನೇ ರವೆನ ಆಡ್ ಮಾಡ್ಕೋತಾ ಇರ್ಬೇಕು. ಯಾಕಂದ್ರೆ ನೀವು ಹಂಗೆ ಒಂದ್ ಪೂರ್ತಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಈ ರೀತಿ ತಿರುಗಿಸ್ತಾ ಇರಬೇಕು. ಸ್ವಲ್ಪನೇ ರವೆನ ಹಾಕೋತಾ ಇದ್ರೆ ನೀಟಾಗಿ ಉಪ್ಪಿಟ್ಟು ಬರುತ್ತೆ. ಯಾವುದೇ ಕಾರಣಕ್ಕೂ ಗಂಟಾಗಲ್ಲ. ನೀವೇನಾದ್ರೂ ಪೂರ್ತಿ ಒಟ್ಟಿಗೆ ಹಾಕೊಂಡ್ರಿ ಅಂದ್ರೆ ಗಂಟಾಗ್ಬಿಡುತ್ತೆ. ಆಗ ನಿಮ್ಗೆ ಪೂರ್ತಿ ಗಂಟು ಬಂದ್ಬಿಡುತ್ತೆ ಉಪ್ಪಿಟ್ಟು. ಈ ರೀತಿ ತಿರ್ಗಿಸ್ಕೋತಾ ಹಾಕೋದ್ರಿಂದ ಸ್ವಲ್ಪ ನೀಟಾಗಿ ಉಪ್ಪಿಟ್ಟು ಅನ್ನೋದು ಉಡಿಯಾಗಿ ಬರುತ್ತೆ. ಯಾವುದೇ ಒಂದು ಗಂಟು ಇರೋದಿಲ್ಲ, ನಿಮ್ಗೆ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ. ಈ ರೀತಿ ತಿರುಗಿಸಿ ಹಾಕ್ತಾ ಇರೋದ್ರಿಂದ ಎಲ್ಲ ಕೂಡ ರವೆ ಎಲ್ಲವೂ ಕೂಡ ನೀಟಾಗಿ ಆ್ಯಡ್ ಆಗ್ತಾ ಇದೆ. ಯಾವುದೇ ಗಂಟು ಆಗ್ತಾ ಇಲ್ಲ. ಈಗ ಹಾಕ್ತಾ ಇದ್ದೀರ ನೋಡ್ಬೋದು, ಹಾಕಿದ್ದೀವಿ. ಇಲ್ಲಿ ನಮ್ಮ ಅಮ್ಮನೂ ಕೂಡ ಇದ್ರು ಪಕ್ಕದಲ್ಲಿ, ಎಲ್ಪನ್ನ ತಗೊಂಡಿದ್ದೀನಿ ಅವ್ರದ್ದು. ಅವರು ರವೆ ಹಾಕಿದ್ರು, ನಾನು ತಿರುಗಿಸ್ತಾ ಇದ್ದೀನಿ ಈ ರೀತಿ. ಈಗ ಇದನ್ನ 1 ನಿಮಿಷ ತಟ್ಟೆಯನ್ನ ಮುಚ್ಚಿ ಅಳ್ಳೋದಕ್ಕೆ ಬಿಡೋಣ, ಮ್ಯೂಟ್ ಮಾಡೋಣ. ಈಗ ನಾನು ತಟ್ಟೆನ ಮುಚ್ಕೋತೀನಿ. ತಟ್ಟೆನ ಮುಚ್ಕೊಂಡು ಮ್ಯೂಟ್ ಮಾಡ್ತೀನಿ. ಇದೊಂದು ಸ್ವಲ್ಪ ಅಳ್ಬೇಕು ಫ್ರೆಂಡ್ಸ್. ಈ ರೀತಿ ಮಳ್ತಾ ಇದೆ. ಲಾಸ್ಟ್ ಅಲ್ಲಿ ಮ್ಯೂಟ್ ಮಾಡಿದೀವಿ. ಇದು ಅಕ್ಕಿ ಎಲ್ಲ ನೀರೆಲ್ಲವನ್ನು ಕೂಡ ನೀಟಾಗಿ ಅಕ್ಕಿ ತರಿ ಆಗಿರೋದ್ರಿಂದ ನೀರೆಲ್ಲವೂ ಕೂಡ ಹಿಡ್ಕೋತಾ ಇದೆ. ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ರೀತಿ ನೀಟಾಗಿ ಅದು ತಟ್ಟೆ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಅಥವಾ ಪೂರ್ತಿ ನ್ಯೂಟಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಅದು ಒಂದು 2ರಿಂದ 3 ನಿಮಿಷ ಅಳ್ಳುತ್ತೆ. ಹಂಗೆ ನೋಡ್ಬೋದು, ನಾನು ಆಗಲೇ ತೋರಿಸ್ದೆ. ಅಳ್ತಾ ಇದೆ. ಈ ರೀತಿ ರೆಡಿ ಆಗ್ತಾ ಇದೆ ಉಪ್ಪಿಟ್ಟು. ಇನ್ನು 2 ನಿಮಿಷ ರೆಡಿ ಆಗೋಗುತ್ತೆ. ನಾವು ಮೀಡಿಯಂ ಫ್ಲೇಮಲ್ಲಿ ಮ್ಯೂಟ್ ಮಾಡಿ ಇಟ್ಟಿದ್ದೀವಿ. ಈ ಒಂದು ಟೈಮಲ್ಲಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಈಗ ನಾವು 1 ಸ್ಪೂನ್ ತುಪ್ಪನೂ ಕೂಡ ಹಾಕೋತಾ ಇದ್ದೀವಿ ಮೇಲೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ.
ಈಗ ರೆಡಿ ಆಗಿದೆ ಆಲ್ಮೋಸ್ಟ್. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಉಪ್ಪಿಟ್ಟು ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ. ನೀವು ನೀರೇನಾದ್ರೂ ಜಾಸ್ತಿ ಆದ್ರೆ ತಲೆ ಕೆಡಿಸ್ಕೊಬಿಡಿ. ನೀವು ತಟ್ಟೆ ಮುಚ್ಚಿ ಬಿಟ್ಬಿಡಿ, ಅದು ನೀಟಾಗಿ ನೀರೆಲ್ಲವನ್ನು ಕೂಡ ಅದೇ ಹೀರ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಅವರೆಕಾಳು ಕಾಣಿಸ್ತಾ ಇದೆ ಅನ್ಕೋತೀನಿ. ನೀರೆಲ್ಲವನ್ನು ಕೂಡ ಅದೇ ಹೀರ್ಕೊಳ್ಳುತ್ತೆ. ಮೀಡಿಯಂ ಅಥವಾ ನ್ಯೂಟ್ ಮಾಡಿಬಿಡಿ ಒಲೆನ. ಕಾವು ಇರುತ್ತಲ್ಲ ಹಂಗೆ ನೀರೆಲ್ಲವೂ ಕೂಡ ಕಮ್ಮಿ ಆಗುತ್ತೆ, ಜೊತೆಗೆ ಆವಿಯಾಗಿ ಹೊಂಟೋಗುತ್ತೆ. ಒಂದು ಸ್ವಲ್ಪ ನೀರೇನಾದರೂ ಜಾಸ್ತಿ ಆಗಿದ್ರೆ. ನೋಡ್ಬೋದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಉಪ್ಪಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ನೀವಂತೂ ಟ್ರೈ ಮಾಡಲೇಬೇಕು ಮನೇಲಿ. ಇಲ್ಲಿ ಗಂಟ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಮಾಡಿ ನಾವು ಹೇಳ್ಕೊಟ್ಟಂಗೆ. ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಮ್ಮ ಒಂದು ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಇದನ್ನ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿ ಬಂದಿದೆ. ನೀವಂತೂ ಮನೇಲಿ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮೇಲೆ ಒಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕೊಂಡು ಸರ್ವನ್ನ ಮಾಡ್ಕೋಬೋದು. ಇಲ್ಲಿ ನಾವು ಕಾಯಿ ತುರಿನೂ ಕೂಡ ಹಾಕೊಂಡು ಸರ್ವನ್ನ ಮಾಡ್ಕೊಂಡಿದ್ದೀವಿ ನೋಡಿ. ಇದಿಷ್ಟು ಯಾವ ರೀತಿ ನೀವು ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡೋದು ಅಂತ ತೋರಿಸಿದ್ದೀವಿ. ಈಗ ಹೇಗಿದೆ ಇದು ಅಂತ ನಾನೇ ಕೂಡ ತಿಂದು ಹೇಳ್ತೀನಿ ಟೇಸ್ಟನ್ನು. ಇರ್ಬೋದು ಫ್ರೆಂಡ್ಸ್, ನನ್ನ ಮುಂದೆ ಅವರೆಕಾಳು ಅಕ್ಕಿ ತರಿ ಉಪ್ಪಿಟ್ಟು ರೆಡಿ ಆಗಿದೆ. ಈಗ ಇದನ್ನ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೀವೇ ನೋಡ್ಬೋದು. ನಾನೀಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ. ಒಂದು ಚೂರು ಎತ್ಕೋತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಇದನ್ನ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ಏನೋ ಒಂದು ಹೊಸದನ್ನ ಮಿಸ್ ಮಾಡ್ಕೋತೀರಾ ಅಂತಾನೆ ಅರ್ಥ. ತುಂಬಾ ಚೆನ್ನಾಗಿದೆ. ಇದು ಅವರೆಕಾಳು ಬೆಂದಿಲ್ಲ ಅಂತ ನಿಮ್ಗೆ ಕಂಪ್ಲೇಂಟೇ ಬರೋದಿಲ್ಲ. ಬೇಯಿಸಿ ಹಾಕೋದ್ರಿಂದ ಅವರೆಕಾಳು ಕೂಡ ಬೆಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ತಿಂತಾ ಇದ್ರೆ ತಿಂತಾನೆ ಇರೋಣ ಅನ್ಸುತ್ತೆ. ಇದಿಷ್ಟು ಇವತ್ತಿನ ಒಂದು ಅವರೆಕಾಳು ಉಪ್ಪಿಟ್ಟು ಹಾಗೂ ಅಕ್ಕಿ ತರಿ ಉಪ್ಪಿಟ್ಟು. ಅವರೆಕಾಳನ್ನ ಬಳಸಿ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಇದೇ ರೀತಿ ಹೊಸ ವಿಡಿಯೋಸ್ಗಾಗಿ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.